ನಕ್ಷತ್ರ ದೋಷ ಅಂದ್ರೆ ವಿಶೇಷವಾಗಿ ಮೂಲ ನಕ್ಷತ್ರಕ್ಕೆ ಮಾವ ಇಲ್ದಿರುವಂತಹ ಮನೆ ಮತ್ತೆ ಆಶ್ಲೇಷ ನಕ್ಷತ್ರಕ್ಕೆ ಅತ್ತೆ ಇಲ್ದಿರುವಂತಹ ಮನೆಯನ್ನ ನೋಡಿ ಮದುವೆ ಮಾಡಬೇಕು ಅಂತ ಹೇಳ್ತಾರೆ. ಈ ಕಾರಣಗಳಿಂದಾಗಿ ಎಷ್ಟೋ ಮದುವೆಗಳೇ ಆಗೋದು ಕಷ್ಟ ಆಗೋಗಿದೆ. ಆದ್ರಿಂದ ಶಾಸ್ತ್ರದಲ್ಲಿ ಈ ವಿಚಾರವಾಗಿ ಏನ್ ಹೇಳಿದೆ, ಇದರ ಒಂದು ದೃಷ್ಟಿಕೋನವನ್ನ ದಯವಿಟ್ಟು ತಿಳಿಸ್ಕೊಡಿ ಸರ್. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ. ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ. ಬಂಧು ಮಿತ್ರರೇ, ಇವತ್ತಿನ ಪ್ರಶ್ನೆ ಏನಿದೆ, ಇವಾಗ ಕೇಳಿರ್ತಕ್ಕಂತಹ ಮೂಲ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ಮತ್ತೆ ವಿಶಾಖನೂ ಸೇರ್ಕೊಳ್ಳುತ್ತಲ್ಲ ಆಕ್ಚುಯಲ್ ಆಗಿ. ಈ ಪ್ರಶ್ನೆಯನ್ನ ಕಳೆದ 20 ವರ್ಷಗಳಿಂದನೂ ನನಗೆ ಜನಗಳು ಕೇಳ್ತಾನೇ ಬಂದಿದ್ದಾರೆ. 20-25 ವರ್ಷದಿಂದ ಕೇಳ್ತಾನೆ ಬಂದಿದ್ದಾರೆ. ನನಗೆ ಯೂಟ್ಯೂಬ್ ಗೊತ್ತಾಗಿದ್ದೆ ಈಗ ಒಂದು 5 ವರ್ಷದಿಂದ ಅಷ್ಟೇ. ಅದರಿಂದ ಯೂಟ್ಯೂಬಲ್ಲಿ ಮಾಡಿ ಅಂತಲೂ ತುಂಬಾ ಜನ ಕೇಳಿದ್ದಾರೆ. 100 ಜನ ಮೇಲೆ ಕೇಳಿದ್ದಾರೆ. ಸೊ ಕಾಲ ಬಂದಾಗ ಮಾಡ್ತೀನಿ ಅಂತ ಹೇಳಿದ್ದೆ. ಬಹುಶಃ ಇವತ್ತು ಆ ಒಂದು ಸಂದರ್ಭ ಒದಗಿ ಬಂದಿದೆ ಅಂತ ಅನ್ಕೊಳ್ತೀನಿ. 1 ಡೇ ಅಸ್ಟ್ರಾಲಾಜಿಕಲ್ ವರ್ಕ್ಶಾಪ್, 1 ದಿನದ ಜ್ಯೋತಿಷ ಕಾರ್ಯಾಗಾರವನ್ನ ಆಗಸ್ಟ್ 2ನೇ ತಾರೀಕು 2026ನೇ ಇಸ್ವಿ ಭಾನುವಾರ ನ್ಯಾಷನಲ್ ಕಾಲೇಜ್ ಜಯನಗರ ಬೆಳಗ್ಗೆ 9:30ಯಿಂದ ಸಾಯಂಕಾಲ 4:15 ಅಂತ ಅನ್ಕೊಂಡಿದೀವಿ. ಈ ಒಂದು ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತಾರೆ. ಅದರೊಳಗೆ ಒಂದು ಗೂಗಲ್ ಫಾರಂ ಕೊಟ್ಟಿರ್ತಾರೆ. ಆ ಫಾರಂ ಅನ್ನ ಫಿಲ್ಅಪ್ ಮಾಡಬೇಕು. ಕೇವಲ 800 ರೂಪಾಯಿ ಇಟ್ಟಿದೀವಿ ಒಬ್ಬೊಬ್ಬರಿಗೆ. ಅದನ್ನ ಕೊಟ್ಟು ನೀವು ರಿಜಿಸ್ಟರ್ ಮಾಡಿದ ಮೇಲೆ ಕನ್ಫರ್ಮ್ ಆಗತಕ್ಕಂತಹದ್ದು. ಮೂಲ ನಕ್ಷತ್ರ ಅಂದ ತಕ್ಷಣನೇ ಜನಗಳಿಗೆ ಏನೋ ಒಂದು ದೊಡ್ಡ ಆಘಾತ ಆದಂಗೆ ಇದಾಗ್ಬಿಡುತ್ತೆ. ಮೂಲ ನಕ್ಷತ್ರದಲ್ಲಿ ಮಗು ಹುಟ್ಟಿದೆ ಅಂದ ತಕ್ಷಣ ಇದೇ ಕೆಲವು ಸತಿ ಅದಕ್ಕೆ ತಲೆನೋವು ಇಲ್ಲ. ಮೂಲ ನಕ್ಷತ್ರದಲ್ಲಿ ಹುಟ್ಟಿದವ್ರು ತುಂಬಾ ಚೆನ್ನಾಗಿರ್ತಕ್ಕಂಥವ್ರು ಸಮಾಜದಲ್ಲಿ ಬೇಕಾದಷ್ಟು ಜನ ನಾನು ನೋಡಿದ್ದೀನಿ. ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ತುಂಬಾನೇ ಚೆನ್ನಾಗಿರ್ತಕ್ಕಂಥವ್ರನ್ನು ಕೂಡ ನಾನು ನೋಡಿದ್ದೀನಿ. ಆದ್ರೆ ಶಾಸ್ತ್ರಗಳಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಮೂಲಾದೋ ಪಿತೃಗಂಡಸ್ತು ದ್ವಿತೀಯೇ ಮಾತೃಗಂಡಕಂ ತೃತೀಯೇ ಧನಹಾನಿಶ್ಚ ಚತುರ್ಥೇತು ಶುಭಪ್ರದಂ ಅಂತ ಪ್ರಸಿದ್ಧವಾದಂತಹ ಒಂದು ಶ್ಲೋಕ ಇದೆ ಶಾಸ್ತ್ರ ಗ್ರಂಥದಲ್ಲಿ. ಎಲ್ಲಿದೆ ಅನ್ನೋದು ನನಗೆ ನೆನಪಿಲ್ಲ, ಯಾಕಂದ್ರೆ ಬಹಳ ವರ್ಷದ ಕೆಳಗೆ ಓದಿದ್ದೀನಿ ನಾನು. ಶ್ಲೋಕ ಸುಮಾರು ಒಂದು 25 ವರ್ಷದ ಕೆಳಗೆ ಗಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಹಾಗಾಗಿ ಮೂಲಾದೋ ಪಿತೃಗಂಡಸ್ತು, ಮೂಲ ನಕ್ಷತ್ರದ ಮೊದಲನೇ ಪಾದದಲ್ಲಿ ಹುಟ್ಟಿತು ಅಂದ್ರೆ ತಂದೆಗೆ ಅರಿಷ್ಟ. ದ್ವಿತೀಯೇ ಮಾತೃಗಂಡಕಂ, 2ನೇ ಚರಣದಲ್ಲಿ 2ನೇ ಪಾದದಲ್ಲಿ ಹುಟ್ಟಿತು ಅಂದ್ರೆ ತಾಯಿಗೆ ತೊಂದರೆ ಉಂಟಾಗತ್ತೆ. ತೃತೀಯೇ ಧನ ಹಾನಿಶ್ಚ, 3ನೇ ಪಾದದಲ್ಲಿ ಯಾರು ಹುಟ್ಟಿರ್ತಾರೆ ಮೂಲ, ಗಂಡಾಗ್ಲಿ ಹೆಣ್ಣಾಗ್ಲಿ ಎಲ್ರಿಗೂ ಅಪ್ಲೈ ಆಗತ್ತೆ ಇದು. ತೃತೀಯೇ ಧನ ಹಾನಿಶ್ಚ, 3ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂತಹ ಮಗುವಿಗೆ ಧನ ನಾಶ ಮಾಡತ್ತೆ ಮುಂದಕ್ಕೆ ಅದು. ಚತುರ್ಥೇ ತು ಶುಭಪ್ರದಂ, 4ನೇ ಪಾದ ಆಯ್ತು ಅಂದ್ರೆ ಬಹಳ ಒಳ್ಳೇದದು, ರಾಜಂತರ ಬಾಳತ್ತೆ ಅನ್ನೋ ಅರ್ಥದಲ್ಲಿ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಒಂದು ಶ್ಲೋಕ ಇದೆ. ಇನ್ನು ಸ್ತ್ರೀ ವಿಚಾರಕ್ಕೆ ಬಂದಾಗ ಮೂಲ ನಕ್ಷತ್ರ ಆಯ್ತು ಅಂದ್ರೆ ಮಾವ ಇಲ್ದೇ ಇರೋ ಮನೆ, ಆಶ್ಲೇಷ ನಕ್ಷತ್ರ ಆದ್ರೆ ಅತ್ತೆ ಇಲ್ದೇ ಇರೋ ಮನೆ ಅನ್ನೋದನ್ನ ಹೇಳ್ಕೊಂಡು ಹೋಗ್ತಾರೆ. ಇದನ್ನ ನಾವು ನೋಡಕ್ ಹೋದಾಗ ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಸ್ತ್ರೀ ಲೆಕ್ಕಾಚಾರಕ್ಕೆ ತಗೊಂಡಾಗ ಅದಕ್ಕೂ ಇಲ್ಲಿ ಶಾಸ್ತ್ರ ಗ್ರಂಥ ಇಟ್ಕೊಂಡೇ ನಾನು ಹೇಳ್ತಾ ಇದ್ದೀನಿ. ಶಾಸ್ತ್ರ ಗ್ರಂಥವನ್ನು ಇಟ್ಕೊಂಡೇ ನಾನು ಈ ಒಂದು ಶ್ಲೋಕಗಳನ್ನಾಗ್ಲಿ ಎಲ್ಲವನ್ನು ಕೋಟ್ ಮಾಡ್ತಾ ಇದ್ದೀನಿ. ಯವನಕೃತ ಸ್ತ್ರೀ ಜಾತಕ ಅನ್ನೋ ಗ್ರಂಥದಲ್ಲಿ ಹೇಳಿರ್ತಕ್ಕಂಥದ್ದು. ನನಗೆ ಮುಂಚೆ ಎಲ್ಲ ನನಗೆ ಗ್ರಂಥದ ಹೆಸರು ಹೇಳ್ತಿರ್ಲಿಲ್ಲ, ಏನು ಹೇಳ್ತಿರ್ಲಿಲ್ಲ. ಇವಾಗ ಪ್ರಪಂಚದಲ್ಲಿ ಜನಗಳಿಗೆ ಅವೇರ್ನೆಸ್ ಕರೆಕ್ಟ್ ಆಗಿ ಬರ್ಲಿ ಅಂತ ನಾನೇ ಎಲ್ಲವನ್ನು ಹೇಳ್ತಿದ್ದೀನಿ. ಯವನಾಚಾರ್ಯದ ಬರ್ತಿರ್ತಕ್ಕಂತಹ ಸ್ತ್ರೀ ಜಾತಕ, ಬರೀ ಸ್ತ್ರೀಯರಿಗೆ ಅಂತಾನೆ ವಿಶೇಷವಾಗಿ ಜಾತಕವನ್ನ ಒಂದು ಜ್ಯೋತಿಷ ಗ್ರಂಥವನ್ನು ಬರ್ದಿರ್ತಕ್ಕಂಥದ್ದು. ಬಹಳ ಅದ್ಭುತವಾದಂತಹ ಗ್ರಂಥ ಇದು. ಸೊ ಹಾಗಾಗಿ ಅಲ್ಲಿ ವಿಷಕನ್ಯಾ ಯೋಗಾಧ್ಯಾಯ ಅಂತ ಇದೆ, ಯಾವ್ದು ಬೇಕಾದ್ರೂ ನೋಡ್ಕೋಬಹುದು. ವಿಷಕನ್ಯಾ ಯೋಗಾಧ್ಯಾಯ ಅಂತ ಹೇಳುತ್ತೆ, ಅಥವಾ ವಿಷಕನ್ಯಾ ಪ್ರಕರಣ ಅಂತ ಕೆಲವು ಕಡೆ ಹೇಳ್ತಾರೆ. ಅಲ್ಲಿ ಈ ಕಾನ್ಸೆಪ್ಟ್ ಅನ್ನ ತೊಳ್ತಾರೆ. ವಿಷಕನ್ಯಾ ಯೋಗಗಳು ಅನ್ನೋದು ಬೇಕಾದಷ್ಟು ತರದಲ್ಲಿದೆ, ಅದನ್ನೆಲ್ಲ ನಾವು ಇಲ್ಲಿ ಹೇಳಕ್ಕಾಗಲ್ಲ. ಅದನ್ನ ಮುಂದಕ್ಕೆ ಸಾಧ್ಯ ಆದ್ರೆ ಬೇರೆ ವಿಡಿಯೋ ಮಾಡ್ತೀವಿ, ಅದನ್ನೇ ಸಪರೇಟ್ ಆಗಿ. ವಿಷಕನ್ಯಾ ಯೋಗ ಅನ್ನೋದೇನೆ ಅದರೊಳಗೆ ಶಾಂತಿಗಳನ್ನು ಮಾಡಬೇಕು ಅಂತ ಅದಕ್ಕೂ ಹೇಳುತ್ತೆ ಶಾಸ್ತ್ರದಲ್ಲಿ. ಮೂಲ ನಕ್ಷತ್ರದಲ್ಲಿ, ಆಶ್ಲೇಷ ನಕ್ಷತ್ರದಲ್ಲಿ, ಶತಭಿಷ ನಕ್ಷತ್ರದಲ್ಲಿ, ಇಂತಿಂಥ ವಾರಗಳಲ್ಲಿ, ಇಂತಿಂಥ ತಿಥಿನಲ್ಲಿ, ದ್ವಿತೀಯ, ಸಪ್ತಮಿ, ದ್ವಾದಶಿ ಈ ಥರದ್ದೆಲ್ಲ ಹೇಳ್ಕೊಂಡು ಹೋಗಿದೆ. ಅದನ್ನ ಮುಂದಕ್ಕೆ ಯಾವಾಗಾದ್ರೂ ಮಾಡ್ತೀವಿ ನಾವು. ಈಗ ಸದ್ಯಕ್ಕೆ ಇಲ್ಲಿ ಮೂಲಜಾ ಶ್ವಶುತಂ ಹಂತಿ ವ್ಯಾಲಜಾಚ ತದಂಗನ ಜ್ಯೇಷ್ಠಜಾ ಹಂತಿ ತಜ್ಜೇಷ್ಠಂ ದೇವರಂತು ದ್ವಿದೈವಜ ಅಂತ ಈ ಒಂದು ಪ್ರಸಿದ್ಧವಾದಂತಹ ಶ್ಲೋಕ ಇಲ್ಲೇ ಇದೆ. ಸೊ ಇದರ ಅರ್ಥ ಏನು ಅಂದ್ರೆ, ಮೂಲಜ ಶ್ವಶುರಂ ಹಂತಿ, ಮೂಲ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಸ್ತ್ರೀ ಯಾರನ್ನ ಮದುವೆ ಆಗ್ತಾಳೆ, ತನ್ನ ಗಂಡ ಯಾರಿರ್ತಾನೆ ಅವನ ತಂದೆಗೆ
ಅಧಿಷ್ಠಳಾಗ್ತಾಳೆ. ಹಂತಿ ಅಂದ್ರೆ ಕೊಲ್ತಾಳೆ ಅನ್ನೋ ಅರ್ಥನೂ ಇದೆ. ಹನು ಹಿಂಸಾಗತ್ಯೋಹ ಅಂತ ಧಾತು ಅದು. ಆ ಒಂದು ಗಂಡನ ತಂದೆಗೆ ತೊಂದರೆ ಆಗತ್ತೆ, ಸಾವೇ ಆಗ್ಬೇಕು ಅಂತೇನಿಲ್ಲ, ತೊಂದರೆ ಆಗತ್ತೆ ಅನ್ನೋ ಅರ್ಥನೂ ಇದೆ. ಹಾಗೆ ವ್ಯಾಲಜಾಚ ತದಂಗನ. ವ್ಯಾಲಜ ಅಂದ್ರೆ ಸರ್ಪ ನಕ್ಷತ್ರ ಅಂದ್ರೆ ಆಶ್ಲೇಷ ನಕ್ಷತ್ರ. ವ್ಯಾಲ ಅಂದ್ರೆ ಸರ್ಪ ಅಂತ ಅರ್ಥ. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಸ್ತ್ರೀ ಗಂಡನ ತಾಯಿಗೆ ಅಧಿಷ್ಠಳಾಗ್ತಾಳೆ ಅಥವಾ ಅವಳಿಗೆ ತೊಂದರೆ ಉಂಟು ಮಾಡ್ತಾಳೆ ಅನ್ನೋ ಅರ್ಥದಲ್ಲಿ ಹೇಳಿರ್ತಕ್ಕಂತಹದ್ದು. ಜ್ಯೇಷ್ಠಜಾಹಂತಿ ತಜ್ಜೇಷ್ಠಂ. ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವಳು ಗಂಡನ ಅಣ್ಣನಿಗೆ ತೊಂದರೆಯನ್ನು ಮಾಡ್ತಾಳೆ ಅಂತ ಹೇಳಿರ್ತಕ್ಕಂತಹದ್ದು. ವಿಶಾಖ ನಕ್ಷತ್ರದಲ್ಲಿ ದೇವದಂತೂ ದ್ವಿದೈವಜ. ವಿಶಾಖ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವಳು ಗಂಡನ ತಮ್ಮನಿಗೆ ಹಾನಿಯನ್ನ ಅಥವಾ ತೊಂದರೆಯನ್ನ ಉಂಟು ಮಾಡ್ತಾಳೆ ಅಂತ ಶಾಸ್ತ್ರದಲ್ಲಿ ಇದೆ. ಆದರೆ ಇದಕ್ಕೆ ಕೆಲವು ಎಕ್ಸಂಪ್ಷನ್ಸ್ ಇದೆ. ವಿಶಾಖ ನಕ್ಷತ್ರ ಮತ್ತೆ ಈ ಜ್ಯೇಷ್ಠ ನಕ್ಷತ್ರ ಅದಕ್ಕೆ ಆಮೇಲೆ ಬರ್ತೀನಿ. ಮೂಲ ನಕ್ಷತ್ರದ 4ನೇ ಪಾದ ಆದ್ರೆ ದೋಷ ಇಲ್ಲ ಅನ್ನೋದನ್ನ ಹೇಳುತ್ತೆ ಸ್ಪಷ್ಟವಾಗಿ. ಮೂಲ ನಕ್ಷತ್ರ 4ನೇ ಪಾದ ಆದ್ರೆ ದೋಷ ಇಲ್ಲ. ತದ್ವಿಪರೀತಂ ಸಾರ್ಪಸ್ಯ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಅಂದ್ರೆ ಸರ್ಪ ಅಂದ್ರೆ ಆಶ್ಲೇಷ. ಆಶ್ಲೇಷ ನಕ್ಷತ್ರಕ್ಕೆ ಸಾಮಾನ್ಯವಾಗಿ ಜ್ಯೋತಿಷದಲ್ಲಿ ಟೆಕ್ನಿಕಲ್ ಆಗಿ ಸರ್ಪ ಅಂತಾನೆ ಕರೆಯೋದು. ಸೊ ಆಶ್ಲೇಷ ನಕ್ಷತ್ರ ತದ್ವಿಪರೀತಂ ಅಂದ್ರೆ ಮೂಲ ನಕ್ಷತ್ರದ 4ನೇ ಪಾದಕ್ಕೆ ಆಪೋಸಿಟ್ ಅಂದ್ರೆ 1ನೇ ಪಾದ ಅಂತ. ಆಪೋಸಿಟ್ ಅಂದ್ರೆ ಮೇಲಿಂದ ಕೆಳಗೆ ತಗೊಂಡಿರೋ 4 ಪಾದ, ಇದು 4ರಿಂದ ಮೇಲಕ್ಕೆ ಅಂತ ಬಂದಾಗ 1ನೇ ಪಾದ ಆಗುತ್ತೆ. ಹಾಗಾಗಿ ಆಶ್ಲೇಷ ನಕ್ಷತ್ರದ 1ನೇ ಪಾದದಲ್ಲಿ ಯಾರು ಹುಟ್ಟಿರ್ತಾರೆ ಸ್ತ್ರೀ, ಅವಳಿಗೆ ಯಾವುದೇ ರೀತಿಯಾದಂತಹ ಅತ್ತೆ ಇಲ್ದಿರೋ ಮನೆ, ಮಾವ ಇಲ್ದಿರೋ ಮನೆ ಮೂಲ ನಕ್ಷತ್ರ 4ನೇ ಪಾದ ಆದ್ರೆ ಅನ್ನೋದು ಅಪ್ಲೈ ಆಗಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇದು. ಇನ್ನು ಮಿಕ್ಕಿದ್ದಕ್ಕೆ ಶಾಸ್ತ್ರದಲ್ಲಿ ಆಗತ್ತೆ ಅಂತ ಹೇಳುತ್ತೆ, ಅದಕ್ಕೂ ನಾನು ಹೇಳ್ತೀನಿ ಏನು ಅಂತ. ಇನ್ನು ವಿಶಾಖ ನಕ್ಷತ್ರದ್ದಕ್ಕೂ ಕೂಡ ಸ್ಪಷ್ಟವಾಗಿ ತಗೊಂಡಿದ್ದಾರೆ ಶಾಸ್ತ್ರದಲ್ಲಿ ಶ್ಲೋಕವನ್ನ. ವಿಶಾಖ ದೇವನಂ ಹಂತಿ ಕನ್ಯಕಾ ವೃಶ್ಚಿಕೋದ್ಭವ. ವಿಶಾಖ ಚ ತುಲಾಯುಕ್ತ ದೇವರಸ್ಯ ಶುಭಾವಹ. ವಿಶಾಖ ನಕ್ಷತ್ರದ 4ನೇ ಪಾದದಲ್ಲಿ ವೃಶ್ಚಿಕ ರಾಶಿನಲ್ಲಿ ಹುಟ್ಟಿತು ಅಂದ್ರೆ ಆಗ ದೋಷ ಆಗತ್ತೆ ಮೈದನನಿಗೆ, ಗಂಡನ ತಮ್ಮನಿಗೆ. ಅದೇ ವಿಶಾಖಾಚ ತುಲಾಯುಕ್ತ, ವಿಶಾಖ ನಕ್ಷತ್ರ 1, 2, 3ನೇ ಪಾದದಲ್ಲಿ ಹುಟ್ಟಿದ್ರೆ ತುಲಾ ರಾಶಿ ಆಗತ್ತೆ. ತುಲಾಯುಕ್ತ ದೇವರಸ್ಯ ಶುಭಾವಹ. ಮೈದುನನಿಗೆ ಶುಭ ಫಲವನ್ನೇ ತರ್ತಾಳೆ, ಅವಳು ಕೊಡ್ತಾಳೆ, ಉಂಟು ಮಾಡ್ತಾಳೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿರ್ತಕ್ಕಂತಹದ್ದು. ಇದು ಬಹಳ ಇಂಪಾರ್ಟೆಂಟು. ಇನ್ನು ಅಕಸ್ಮಾತ್ ಮೂಲ ನಕ್ಷತ್ರ 1, 2, 3ನೇ ಪಾದದಲ್ಲಿ ಹುಟ್ಟಿರ್ತಾರೆ, ಅಥವಾ ಆಶ್ಲೇಷ ನಕ್ಷತ್ರ 2, 3, 4ನೇ ಪಾದದಲ್ಲಿ ಹುಟ್ಟಿರ್ತಾರೆ. ಎಷ್ಟೋ ಜನ ಹುಡುಗ ಹುಡುಗಿ ಒಪ್ಕೊಂಡು ಇರ್ತಾರೆ ಮದುವೆಗೆ ಎಲ್ಲಾ ರೀತಿನಲ್ಲೂ ಕೂಡ. ಅವಾಗ ಯಾವ ತರ ಮಾಡ್ಬೇಕು ನಾವು ಅನ್ನೋದನ್ನ ನಾವು ಹೇಗೆ ಲೆಕ್ಕಾಚಾರ ಅನ್ನೋದನ್ನ ಕೇಳ್ತು ಅಂದ್ರೆ, ಅಲ್ಲಿ ಅಕಸ್ಮಾತ್ ಆತರ ಎಲ್ಲ ಒಪ್ಕೊಂಡಿದ್ದಾರೆ ಅಥವಾ ಏನೋ ಗೊತ್ತಿಲ್ದೇನೂ ಕೆಲವು ಸತಿ ಒಪ್ಕೊಂಡಿದ್ದಾರೆ, ಅಥವಾ 3ನೇ ಪಾದನೋ 4ನೇ ಪಾದನೋ ಡೌಟ್ ಇರುತ್ತೆ, ಅದು ಒಪ್ಕೊಂಡಿದ್ದಾರೆ. ಆಶ್ಲೇಷ 1ನೇದೋ 2ನೇ ಪಾದನೋ ಒಪ್ಕೊಂಡಿದ್ದಾರೆ ಅಂತಂದು ಬಂದು ಕೂಡ ಅದು ಏನೇ ಆಗಿರ್ಲಿ ಅವೆಲ್ಲವನ್ನೂ ಬಿಟ್ಟು ಮೂಲ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಸ್ತ್ರೀ ಹುಡುಗನ ತಂದೆ ಇದ್ದಾಗ್ಲೂ ಕೂಡ ತಂದೆಯ ಜಾತಕದಲ್ಲಿ ದೀರ್ಘಾಯುರ್ ಯೋಗ ಇತ್ತು ಅಂದರೆ ಖಡಾಖಂಡಿತವಾಗಿ ಮದುವೆ ಆಗ್ಬೋದು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಅನ್ನ. ಕರೆಕ್ಟಾಗಿ ಇನ್ನೂ ಒಂದ್ಸತಿ ರಿಪೀಟ್ ಮಾಡ್ತೀನಿ. ಮೂಲ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಸ್ತ್ರೀ ಯಾವ ಒಂದು ಪುರುಷನನ್ನ ಪತಿಯಾಗಿ ಪಡಿತಾಳೆ, ಗಂಡನಾಗಿ, ಆ ಗಂಡನ ತಂದೆ ಮೂಲಜ ಶ್ವಶುರಂ ಹಂತಿ. ಶ್ವಶುರ ಅಂದ್ರೆ ಗಂಡನ ತಂದೆ, ಮಾವ. ಆ ಮಾವನಿಗೆ ದೀರ್ಘಾಯುರ್ ಯೋಗ ಇತ್ತು ಅಂದ್ರೆ ಜಾತಕದಲ್ಲಿ, ಆಗ ಇವಳು ಮದುವೆ ಆಗ್ಬೋದು. ಆಗಿ 10 ವರ್ಷ ಮಾವ ಇದ್ದಿರ್ತಕ್ಕಂತಹ ಕೇಸಸ್ಸು ನಾನು ನೋಡಿದ್ದೀನಿ. ಆಶ್ಲೇಷ ನಕ್ಷತ್ರದೊಳು ಮದುವೆ ಆಗಿ ಅತ್ತೆ ಇರ್ತಕ್ಕಂತಹ ಕೇಸಸ್ಸು ಕೂಡ ನೋಡಿದ್ದೀನಿ. ಆಶ್ಲೇಷ ನಕ್ಷತ್ರಕ್ಕೂ ಇದೇ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. 2, 3, 4ನೇ ಪಾದದಲ್ಲಿ ಹುಟ್ಟಿದ್ದರೂ ಕೂಡ 1ನೇ ಪಾದದ ದೋಷ ಇಲ್ಲ, ಮೂಲ ನಕ್ಷತ್ರ 4ನೇ ಪಾದದ ದೋಷ ಇಲ್ಲ ಅಂತ ಆಲ್ರೆಡಿ ಹೇಳಾಗಿದೆ. 2, 3, 4ನೇ ಪಾದದಲ್ಲಿ ಹುಟ್ಟಿದ್ದರೂ ಕೂಡ ಅತ್ತೆಗೆ ದೀರ್ಘಾಯುರ್ ಯೋಗ ಇತ್ತು ಜಾತಕದಲ್ಲಿ ಅಂದ್ರೆ ಖಡಾಖಂಡಿತವಾಗಿ ಮುಂದುವರಿಬಹುದು, ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಅನ್ನೋದನ್ನ ಶಾಸ್ತ್ರವೇ ಹೇಳುತ್ತೆ. ಇನ್ನು ಇವ್ರು ತಗೊಳ್ಳದೆ ಇರ್ತಕ್ಕಂತಹ ಪ್ರಶ್ನೆ, ಇನ್ನೊಂದು ಪ್ರಶ್ನೆ ತುಂಬಾ ಜನ ಕೇಳಿದಾರೆ ನನ್ನನ್ನ. ಏನಂತಾರೆ, ನಮ್ಮ ಕನ್ನಡದಲ್ಲಿ ಬ್ರಾಹ್ಮಣರು ಭಾಷೆನಲ್ಲಿ ಹೇಳ್ಬೇಕು ಅಂದ್ರೆ ಹೆಣ್ಣೆತ್ತೋದು ಅಂತ ಹೇಳ್ತಾರೆ ಸಾಮಾನ್ಯ. ಅವ್ರುಗಳು ಕೇಳಿದಾರೆ, ಇದು ಗಂಡ್ ಮಕ್ಳಿಗೆ ಅಪ್ಲೈ ಆಗಲ್ವಾ ಸಾರ್ ಅಂತ ಕೇಳಿದ್ದಾರೆ ಎಷ್ಟೋ ಜನ. ಅದಕ್ಕೂ ಶಾಸ್ತ್ರದಲ್ಲಿ ಪ್ರಮಾಣ ಇದೆ, ಇಲ್ಲೇನೆ ಶ್ಲೋಕ ಇದೆ, ಅದನ್ನು ಹೇಳ್ತೀನಿ ನಾನು. ಮೂಲೆ ಸಾಲ್ಪೆ ವಿಶಾಖಾಯಾಂ ಜ್ಯೇಷ್ಠಾಯಾಂ ಚ ಉದಿತಃ ಪುಮಾನ್
ನ ದೋಷ ಕೃತ್ ವಿವಾಹೇಶು ಸ್ತ್ರೀಯ ಸರ್ವತ್ರ ಗರಹಿತಾ. ಇದಕ್ಕೆ ಅರ್ಥ ಏನು ಅಂದ್ರೆ, ಈ ಮೂಲ, ಆಶ್ಲೇಷ, ವಿಶಾಖ ಮತ್ತೆ ಜ್ಯೇಷ್ಠ ನಕ್ಷತ್ರಗಳಲ್ಲಿ ಹುಟ್ಟಿರ್ತಕ್ಕಂತಹ ಗಂಡು ಮಕ್ಕಳು ಯಾರಿರ್ತಾರೆ ಅವರಿಗೆ ಈ ದೋಷ ಉಂಟಾಗೋದಿಲ್ಲ. ನ ದೋಷಕೃತ್ ವಿವಾಹೇಶು, ಸಂಸ್ಕೃತದಲ್ಲಿದೆ, ಅದನ್ನು ಕನ್ನಡೀಕರಣ ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ನ ದೋಷಕೃತ್ ವಿವಾಹೇಶು, ವಿವಾಹದ ವಿಚಾರದಲ್ಲಿ ಈ ಯಾವುದೇ ರೀತಿಯಾದಂತಹ ದೋಷಗಳು ಉಂಟಾಗೋದಿಲ್ಲ. ಸ್ತ್ರೀಯರಿಗೆ ಮಾತ್ರ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹದ್ದು ಅಂತ ಇದೆ. ಅದರಿಂದ ಅಕಸ್ಮಾತ್ ಸ್ತ್ರೀಯರಿಗೆ ಈ ನಕ್ಷತ್ರಗಳು ಇದ್ದಾಗ ಆ ಒಂದು ದೋಷವನ್ನು ಹೇಳಿದೆಯೇ ಹೊರತು ಪುರುಷರಿಗೆ ಮೂಲ, ಆಶ್ಲೇಷ, ಜ್ಯೇಷ್ಠ ಮತ್ತೆ ವಿಶಾಖ ಇತ್ತು ಅಂದ್ರೆ ಶಾಸ್ತ್ರದಲ್ಲಿ ಹೇಳಿಲ್ಲ. ಆದರೆ ಹುಡುಗನ ತಂದೆಗೆ ಆಗ್ಲಿ ತಾಯಿಗೆ ಆಗ್ಲಿ ಜಾತಕದಲ್ಲಿ ದೀರ್ಘಾಯುರ್ ಯೋಗ ಇತ್ತು ಅಂದ್ರೆ ಖಡಾಖಂಡಿತವಾಗಿ ವಿವಾಹ ಮಾಡ್ಕೋಬಹುದು. ಮುಖ್ಯವಾಗಿ ಹುಡುಗನ ತಂದೆ ತಾಯಿಗಳಿಗೆ ಇದಕ್ಕೆ ಬ್ರಾಡ್ ಮೈಂಡೆಡ್ನೆಸ್ ಇರಬೇಕಾಗತ್ತೆ, ಹುಡುಗನ ತಂದೆ ತಾಯಿಗಳಿಗೆ. ಹಾಗಾಗಿ ಅದನ್ನ ನೀವು ದೀರ್ಘಾಯುರ್ ಯೋಗ ಇದೆಯಾ ಇಲ್ವಾ, ದಶಾಭುಕ್ತಿ ಎಲ್ಲಾನು ಕೂಲಂಕಷವಾಗಿ ಪರಿಶೀಲಿಸಬೇಕು. ಸರಿಯಾದಂತಹ ಜ್ಯೋತಿಷಿಗಳಿಗೆ ತೋರಿಸ್ಬೇಕು ನೀವು ಅದನ್ನು ಕೂಡ. ನಾ ಈ ಮಾತನ್ನು ಮಾತ್ರ ಒತ್ತಿ ಒತ್ತಿ ಹೇಳ್ತೀನಿ, ಯಾಕೆಂದ್ರೆ ಇವತ್ತಿನ ಒಂಥರ ಫೇಕ್ ವರ್ಲ್ಡ್ ಅಂತೀವಲ್ಲ, ಈ ಒಂದು ಮೋಸದ ಪ್ರಪಂಚದಲ್ಲಿ ಶಾಸ್ತ್ರಾಧ್ಯಯನವನ್ನ ಸರಿಯಾಗಿ ಮಾಡದೇ ಇರತಕ್ಕಂಥವರೇ ಜಾಸ್ತಿ ಇದ್ದಾರೆ. ಹಾಗಾಗಿ ಸರಿಯಾಗಿ ಶಾಸ್ತ್ರಾಧ್ಯಯನ ಮಾಡಿರ್ತಕ್ಕಂಥವ್ರು ಎಲ್ಲೋ ಕೈಬರ್ಲೆಣಿಕೆ ಜನ ಇರ್ತಾರೆ ಅಂತ ತೋರಿಸಿ ನೀವು ಎಲ್ಲರ ಹತ್ರ ಕೇಳಿ. ನನ್ನ ಹತ್ರನೇ 100,000 ಗ್ರಂಥಗಳಿದೆ, ನೀವು ಯಾವುದೇ ಕೇಳಿದ್ರು ಕೂಡ ಇಂತಿಂಥ ಗ್ರಂಥಗಳಲ್ಲಿ ಹೇಳಿದೆ ಅಂತ ಸ್ಪಷ್ಟವಾಗಿ ನಾನು ತೋರಿಸ್ತೀನಿ. ನೀವು ಪ್ರತಿಯೊಬ್ಬ ಜ್ಯೋತಿಷಿನ ಯಾರನ್ನ ನೀವು ಭೇಟಿ ಆಗ್ತೀರಾ ಅವ್ರನ್ನ ಕೇಳಿ, ನೀವು ಹೇಳ್ತಿರ್ತಕ್ಕಂತಹ ಕಾನ್ಸೆಪ್ಟು ಎಲ್ಲಿ ಇದೆ. ಇದು ಬಹಳ ಇಂಪಾರ್ಟೆಂಟು. ಯಾಕೆ ಅಂದ್ರೆ ಸುಮ್ಮನೆ ಅಲ್ಲಿದೆ ಇಲ್ಲಿದೆ ಅಥವಾ ಏನೋ ಒಂದು ವೇಗಾಗಿ ಆನ್ಸರ್ ಕೊಟ್ಬಿಟ್ರೆ ಆಗೋದಿಲ್ಲ. ಶಾಸ್ತ್ರ ಪ್ರಮಾಣವನ್ನ ತೋರಿಸಿ ಅಂತ ಕೇಳಿ. ಶಾಸ್ತ್ರ ಪ್ರಮಾಣ ಗ್ರಂಥಗಳು ಆದಷ್ಟು ನನ್ನ ಹತ್ರನೂ ಇದೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಯವನಕೃತ ಸ್ತ್ರೀ ಜಾತಕ ಅನ್ನತಕ್ಕಂತಹ ಗ್ರಂಥದಲ್ಲಿ ಹೇಳಿರ್ತಕ್ಕಂತಹದ್ದು ಇದಿಷ್ಟು ಕೂಡ ಮೂಲ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಮತ್ತೆ ವಿಶಾಖ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹದ್ದು. ಹಾಗಾಗಿ ಇದಿಷ್ಟಕ್ಕೂ ಬಹಳ ಸ್ಥೂಲವಾಗಿ ಎಷ್ಟು ಬೇಕೋ ಅಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀವಿ. ಇದರ ಮೇಲೆ ನಿಮಗೆ ಎಕ್ಸ್ಟ್ರಾ ಏನಾದ್ರು ಡೌಟ್ಸು ಅಥವಾ ಪ್ರಶ್ನೆಗಳೇನಾದ್ರು ಇತ್ತು ಅಂದ್ರೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರ್ತಕ್ಕಂತಹ ನಮ್ಮ ನಂಬರ್ಗೆ ಫೋನ್ ಮಾಡಿ. ಆದಷ್ಟು ಕಾಮೆಂಟ್ ಮಾಡಬೇಡಿ, ನಾನು ಜಾಸ್ತಿ ಕಾಮೆಂಟ್ ನೋಡೋದಿಲ್ಲ. ನನ್ನ ಕಾಮೆಂಟ್ ಯಾರು ಮಾಡಿದವ್ರು ಹೇಳಿದ್ರೆ ಅಥವಾ ನಮ್ಮ ಯೂಟ್ಯೂಬ್ನವ್ರು ಹೇಳ್ತಾ ಇದ್ದಾರೆ ಕಾಮೆಂಟ್ ಬಂದಿದೆ ಸರ್ ಅಂತ, ಅವಾಗ ನಾನು ನೋಡ್ತೀನಿ ಅಷ್ಟೇ, ಇಲ್ಲ ನಾನು ನೋಡೋದಿಲ್ಲ. ದಯವಿಟ್ಟು ನನಗೇ ಫೋನ್ ಮಾಡಿ, ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 7 ಗಂಟೆ ಒಳಗೆ ಫೋನ್ ಮಾಡಿ. ನಾನು ನಿಮ್ಮ ಪ್ರಶ್ನೆಗಳಿಗೆ ನನಗೆ ತಿಳಿದಿದ್ರೆ ಯಥಾಮತಿ ಯಥಾಶಕ್ತಿ ಉತ್ತರ ಕೊಡ್ತೀನಿ, ಶಾಸ್ತ್ರೀಯವಾಗಿ ಉತ್ತರ ಕೊಡ್ತೀನಿ. ಗೊತ್ತಿಲ್ಲ ಅಂದ್ರೆ ವಿನಮ್ರವಾಗಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಹೊರತು ಸೊಸೈಟಿನ ಜನಗಳನ್ನ ತಪ್ಪುದಾರಿಗಂತೂ ಎಳೆಯೋದಿಲ್ಲ. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.